ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ರಿಕರ್ಷನ್ ಅನ್ನೋ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಆಲ್ಗೋರಿದಮ್ಸ್ ಅಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ವಾಟ್ ಈಸ್ ರಿಕರ್ಷನ್? ಸೊ ಡೆಫಿನೇಷನ್ ಪ್ರಕಾರ ಹೋಗ್ತೀನಿ ಅಂತ ಹೇಳಿದ್ರೆ, ರಿಕರ್ಷನ್ ಮೀನ್ಸ್ ಎ ಫಂಕ್ಷನ್ ಕಾಲಿಂಗ್ ಇಟ್ ಸೆಲ್ಫ್. ಆ ಫಂಕ್ಷನ್ನು ಅದನ್ನೇ ಮತ್ತೆ ಮತ್ತೆ ಕಾಲ್ ಮಾಡುತ್ತೆ. ಏನು ಕಾಲ್ ಮಾಡುತ್ತೆ ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಸಾಲ್ವ್ ದ ಸ್ಮಾಲರ್ ವರ್ಷನ್ ಆಫ್ ದ ಸೇಮ್ ಪ್ರಾಬ್ಲಮ್. ಓಕೆನಾ? ಸೊ ಇದು ಡೆಫಿನೇಷನ್. ಸೊ ಇದು ನಿಮಗೆ ಅರ್ಥ ಆಗಿದ್ರೆ ಓಕೆ, ಅರ್ಥ ಆಗಿಲ್ಲ ಅಂತೇಳಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಅಂತೇಳಿ. ಸೊ ಇವಾಗ ಒಂದು ದೊಡ್ಡ ಪ್ರಾಬ್ಲಮ್ ಇರುತ್ತೆ, ಬಿಗ್ ಪ್ರಾಬ್ಲಮ್. ನಾವು ಅದನ್ನ ಏನು ಮಾಡ್ತೀವಿ, ಬಿಗ್ ಪ್ರಾಬ್ಲಮ್ನ ಸ್ಮಾಲರ್ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸ್ಮಾಲರ್ ಪ್ರಾಬ್ಲಮ್ ಕನ್ವರ್ಟ್ ಮಾಡ್ತೀವಿ. ಆಫ್ಟರ್ ದಟ್ ಅಟ್ ಕೊನೆ ಸ್ಟೇಜಲ್ಲಿ ಅದು ಸ್ಟಾಪ್ ಆಗುತ್ತೆ ಫಂಕ್ಷನ್. ಓಕೆನಾ? ಫಂಕ್ಷನ್ ಕಾಲಿಂಗ್ ಇಟ್ ಸೆಲ್ಫ್ ಸ್ಟಾಪ್ ಆಗುತ್ತೆ. ಸೊ ಅದನ್ನೇ ನಾವು ರಿಕರ್ಷನ್ ಅಂತ ಕರಿತೀವಿ. ಓಕೆನಾ? ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಪ್ರಕಾರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗ್ತೀನಿ. ಸೊ ಇಲ್ಲೇನಂತ ಹೇಳಿದ್ರೆ, ಒಂದು ರಿಯಲ್ ಟೈಮ್ ಎಕ್ಸಾಂಪಲ್. ಇದರಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 5 ಬುಕ್ಸ್ ಇದೆ. ಓಕೆನಾ? ಆ 5 ಬುಕ್ಸ್ನ ನೀವು ಕೌಂಟ್ ಮಾಡಬೇಕು. ಯಾವ ಥರ, ಲೈಕ್ 1 2 3 ಅಂತ. ಅದಕ್ಕೆ ಏನಂತ ಬರುತ್ತೆ, ಕೌಂಟ್ ಫಂಕ್ಷನ್ನ ಕಾಲ್ ಮಾಡಬೇಕು. ಇವಾಗ 5 ಬುಕ್ಸಲ್ಲಿ ಫಸ್ಟು ಒಂದು ಬುಕ್ನ ಕೌಂಟ್ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟ್ ಕೌಂಟ್ ಆಫ್ 4 ಆ ಫಂಕ್ಷನ್ನ ಕಾಲ್ ಮಾಡ್ತೀರಾ. ನೆಕ್ಸ್ಟ್ ಇನ್ನೊಂದು ಬುಕ್ ಕೌಂಟ್ ಮಾಡ್ತೀರಾ. ಆಮೇಲೆ ಕೌಂಟ್ ಆಫ್ 3, ಆಮೇಲೆ ಇನ್ನೊಂದು ಬುಕ್. ಸೊ ಅದೇ ಥರ ಒಂದೊಂದೇ ಕೌಂಟ್ ಮಾಡ್ತಾ ಮಾಡ್ತಾ ಲೈಕ್ ಆ ಫಂಕ್ಷನ್ ಮತ್ತೆ ಮತ್ತೆ ಕಾಲ್ ಆಗ್ತಾ ಆಗ್ತಾ ಕೊನೆಗೆ ಸ್ಟಾಪ್ ಆಗುತ್ತೆ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಏನಾದ್ರು ಒಂದು ಬೇಸ್ ಕೇಸ್ ಇರುತ್ತೆ, ಅದಾದಮೇಲೆ ಆ ಫಂಕ್ಷನ್ ಸ್ಟಾಪ್ ಆಗುತ್ತೆ. ಇದನ್ನು ನಾವು ರಿಕರ್ಷನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇದನ್ನ ಇನ್ನೂ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ, ನಾನೊಂದು ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ, ರಿಕರ್ಸಿವ್ ಫಂಕ್ಷನಲ್ಲಿ 2 ಪಾರ್ಟ್ ಇರುತ್ತೆ. ಓಕೆನಾ? ಒಂದು ಬೇಸ್ ಕೇಸು, ಇನ್ನೊಂದು ಬಂದ್ಬಿಟ್ಟು ರಿಕರ್ಸಿವ್ ಕೇಸು. ಬೇಸ್ ಕೇಸ್ ಅಂತ ಹೇಳಿದ್ರೆ ಅದು ಪ್ರೋಗ್ರಾಮ್ಗೆ ಹೇಳುತ್ತೆ ಯಾವಾಗ ಸ್ಟಾಪ್ ಮಾಡಬೇಕು ಅಂತ ಹೇಳಿ. ಓಕೆನಾ? ಟೆಲ್ಸ್ ದ ಪ್ರೋಗ್ರಾಮ್ ವೆನ್ ಟು ಸ್ಟಾಪ್. ರಿಕರ್ಸಿವ್ ಕೇಸ್ ಅಂತ ಹೇಳಿದ್ರೆ ರಿಕರ್ಷನ್ ಹೆಸರಲ್ಲೇ ಇದೆ. ಸೊ ದಿಸ್ ಈಸ್ ವೇರ್ ದ ಫಂಕ್ಷನ್ ಕಾಲ್ ಇಟ್ ಸೆಲ್ಫ್. ಓಕೆನಾ? ಈ ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇವಾಗ ಕೌಂಟ್ ಡೌನ್ ಆಫ್ 3 ಅಂತ ಇದೆ. ಆ ಫಂಕ್ಷನ್ ಕಾಲ್ ಮಾಡ್ತೀವಿ. ಆ ಫಂಕ್ಷನ್ ಏನು ಮಾಡುತ್ತೆ, 3ನ ಪ್ರಿಂಟ್ ಮಾಡುತ್ತೆ, ಪ್ರಿಂಟ್ 3. ನೆಕ್ಸ್ಟ್ ಅದಾದಮೇಲೆ ಅದು 3 ಇರೋದು 3 - 1 ರೆಡ್ಯೂಸ್ ಆಗಿ ಕೌಂಟ್ 2 ಆಗುತ್ತೆ, ಪ್ರಿಂಟ್ 2 ಆಗುತ್ತೆ. ಆಮೇಲೆ ಕೌಂಟ್ 1 ಆಗುತ್ತೆ, ಪ್ರಿಂಟ್ 1 ಆಗುತ್ತೆ. ಕೌಂಟ್ 0 ಆದಾಗ ನಾವು ಒಂದು ಬೇಸ್ ಕೇಸ್ ಬರ್ತಿರ್ತೀವಿ, ಇಫ್ ಕೌಂಟ್ ಈಕ್ವಲ್ ಟು 0 ಸ್ಟಾಪ್ ಮಾಡಿ ಅಂತ. ಅವಾಗ ಸ್ಟಾಪ್ ಆಗುತ್ತೆ. ಓಕೆನಾ? ಸೊ ನಾವು ಇದನ್ನು ಒಂದು ಎಕ್ಸಾಂಪಲ್ ಮೂಲಕ ನೋಡೋಕೆ ಹೋಗೋಣ. ಸೊ ಇಲ್ಲಿದೆ, ನಾವು ರೆಕರ್ಸಿವ್ ಡೆಮೋ ಅಂತ ಒಂದು ಫಂಕ್ಷನ್ ಇದೆ. ಓಕೆನಾ? ನಾನೇನು ಮಾಡಿದ್ದೀನಿ, ಒಂದು ಸ್ಟ್ಯಾಟಿಕ್ ಮೆಥಡ್ ಬರ್ತಿದ್ದೀನಿ. ಏನು ಇದರಲ್ಲಿ ಕೌಂಟ್ ಡೌನ್ ಅಂತ ಒಂದು ಬರ್ತಿದ್ದೀನಿ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜಸ್ಟ್ ಒಂದು ಬೇಸ್ ಕೇಸ್ ಹಾಕಿದ್ದೀನಿ. ಅಂದರೆ ಇಫ್ n = 0 ರಿಟರ್ನ್ ಅಂತ, ಇಲ್ಲಿಂದ ರಿಟರ್ನ್ ಆಗುತ್ತೆ ಕಂಟ್ರೋಲ್, ಏನು ಪ್ರಿಂಟ್ ಆಗಲ್ಲ. 0 ಆದಾಗ ರಿಟರ್ನ್ ಆಗಬೇಕು. ಸೊ ಇದು ಬೇಸ್ ಕೇಸು. ಬೇಸ್ ಕೇಸ್ ಅಂತ ಹೇಳಿದ್ರೆ ಏನು ಹೇಳಿ, ಟೆಲ್ಸ್ ದ ಪ್ರೋಗ್ರಾಮ್ ವೆನ್ ಟು ಸ್ಟಾಪ್, ಯಾವಾಗ ಸ್ಟಾಪ್ ಆಗಬೇಕಂತ ಹೇಳುತ್ತೆ. ಓಕೆನಾ? ಅದಾದಮೇಲೆ ಇದು ಪ್ರಿಂಟ್ ಆಗ್ತಾ ಇದ್ದೀನಿ. ಇದು ರಿಕರ್ಸಿವ್ ಕಾಲ್. ರಿಕರ್ಸಿವ್ ಕಾಲ್ ಅಂತ ಹೇಳಿದ್ರೆ ಇದೇ ಫಂಕ್ಷನ್, ಈ ಕೌಂಟ್ ಡೌನ್ ಫಂಕ್ಷನ್ನೇ ಮತ್ತೆ ಮತ್ತೆ ಕಾಲ್ ಮಾಡುತ್ತೆ ಇದು. ಓಕೆನಾ? ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಇವಾಗ ಕೌಂಟ್ ಡೌನ್, ಇವಾಗ ಸ್ಟ್ಯಾಟಿಕ್ ಮೆಥಡಲ್ಲಿ ನಾನು ಇದನ್ನು ಕಾಲ್ ಮಾಡ್ತಾ ಇದ್ದೀನಿ. ಕೌಂಟ್ ಡೌನ್ ಆಫ್ 5 ಅಂತ ಕೊಡ್ತಾ ಇದ್ದೀನಿ. ಈ n ಜಾಗದಲ್ಲಿ 5 ಇರುತ್ತೆ. ಆಮೇಲೆ ಬೇಸ್ ಕೇಸ್ ಹತ್ರ ಹೋಗುತ್ತೆ. 5 = 0ನಾ? ಇಲ್ಲ ಅಲ್ವಾ? ಸೊ ಇದು ಇಫ್ ಬ್ಲಾಕ್ ಒಳಗಡೆ ಹೋಗಲ್ಲ. ನೆಕ್ಸ್ಟ್ 5 ಪ್ರಿಂಟ್ ಆಗುತ್ತೆ. 5 ಪ್ರಿಂಟ್ ಆದಮೇಲೆ ಏನಾಗುತ್ತೆ, ಕೌಂಟ್ ಡೌನ್ ಆಫ್ 5 - 1, ಕೌಂಟ್ ಡೌನ್ ಆಫ್ 4 ಹೋಗುತ್ತೆ. ಸೊ n ಇವಾಗ 4 ಆಗುತ್ತೆ. 4 = 0ನಾ? ಇಲ್ಲ. ಸೊ ಇವಾಗ ಪ್ರಿಂಟ್ 4 ಆಗುತ್ತೆ. ಸೊ ಅದೇ ಥರ 5 4 3 2 1 ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ, 0 ಆಗುತ್ತೆ. 1 ಇವಾಗ n 1 ಆದಾಗ 1 - 1 0 ಆಗುತ್ತೆ. ಇದು n 0 ಆಗುತ್ತೆ. ಇಫ್ n = 0 ಅವಾಗ ಏನಾಗುತ್ತೆ, ಕಂಟ್ರೋಲ್ ಇಲ್ಲಿಂದ ಆಚೆ ಬರುತ್ತೆ. ಆಚೆ ಬಂದ್ಬಿಟ್ಟು ನಿಮಗೆ ಅದನ್ನು ಪ್ರಿಂಟ್ ಮಾಡುತ್ತೆ. ಏನು ಪ್ರಿಂಟ್ ಮಾಡುತ್ತೆ, ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟು ಆ 5 4 3 2 1 ಏನಾಗಿತ್ತು ಅದನ್ನು ಪ್ರಿಂಟ್ ಮಾಡುತ್ತೆ ನಿಮಗೆ. ಇವಾಗ ನಾನು ಪ್ರೋಗ್ರಾಮ್ನ ರನ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. 5 4 3 2 1 ಪ್ರಿಂಟ್ ಆಗಿದೆ ಅಲ್ವಾ? ಸೊ ಇದು ಬಂದ್ಬಿಟ್ಟು ರಿಕರ್ಸಿವ್. ಆ್ಯಕ್ಚುಲಿ ಇದರಲ್ಲಿ ರಿಕರ್ಸಿವ್ ಫಂಕ್ಷನಲ್ಲಿ ನಿಮಗೆ ಮೇಯ್ನು ಬೇಸ್ ಕೇಸು ಇಂಪಾರ್ಟೆಂಟು. ಓಕೆನಾ? ವಿತೌಟ್ ಬೇಸ್ ಕೇಸು ನೀವು ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ನಿಮಗೆ ಸ್ಟ್ಯಾಕ್ ಓವರ್ಫ್ಲೋ ಎರರ್ ಬರುತ್ತೆ. ಒಂದು ತೋರಿಸ್ತೀನಿ ಬೇಕಾದ್ರೆ ನೆಕ್ಸ್ಟು, ಅದು ಯಾವ ಥರ ಬೇಸ್ ಕೇಸ್ ಇಲ್ಲ ಅಂದರೆ ಯಾವ ಥರ ಎರರ್ ಬರುತ್ತೆ ಅಂತ. ಇದು ಒಂದು ರಿಕರ್ಷನ್ದು ಎಕ್ಸಾಂಪಲ್ ಆಗಿತ್ತು. ಓಕೆನಾ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಸೊ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್, ನೀವೆಲ್ಲ ಕಡೆ ನೋಡಿರ್ತೀರಾ. ಫ್ಯಾಕ್ಟೋರಿಯಲ್ ಎಕ್ಸಾಂಪಲ್. ಓಕೆನಾ? ಫ್ಯಾಕ್ಟೋರಿಯಲ್, ಇವಾಗ ನಾವು 5 ಫ್ಯಾಕ್ಟೋರಿಯಲ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, 5 × 4 × 3 × 2 × 1. ಓಕೆನಾ? ಸೊ ಇದು ಬಂದ್ಬಿಟ್ಟು 120 ಬರುತ್ತೆ. ಸೊ ಅದನ್ನೇ ಇದು ನಾರ್ಮಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು. ಅದೇ ರಿಕರ್ಸಿವ್ ವೇಯಲ್ಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ 5 ಫ್ಯಾಕ್ಟೋರಿಯಲಲ್ಲಿ ಫಸ್ಟು 5, ಅದಾದಮೇಲೆ 5 × 4 ಫ್ಯಾಕ್ಟೋರಿಯಲ್. ನೆಕ್ಸ್ಟು ಸ್ಟೆಪ್ಪಲ್ಲಿ 5 × 4 × 3 ಫ್ಯಾಕ್ಟೋರಿಯಲ್. ಆಮೇಲೆ 5 4 3 × 2 ಫ್ಯಾಕ್ಟೋರಿಯಲ್. ಇದೇ ಥರ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಇದನ್ನು ನಾವು ಒಂದು ಎಕ್ಸಾಂಪಲ್, ಇದು ಫ್ಯಾಕ್ಟೋರಿಯಲ್ ಎಕ್ಸಾಂಪಲ್ ಇಲ್ಲಿ ಮಾಡಿದ್ದೀನಿ ನೋಡಿ. ಇದು ಫಂಕ್ಷನ್ನು ಏನು ಗೊತ್ತಾ, ಫ್ಯಾಕ್ಟೋರಿಯಲ್ ಫಂಕ್ಷನ್ ಇದೆ. ಇವಾಗ ಏನು ಪಾಸ್ ಮಾಡ್ತೀರೋ ಆ ನಂಬರ್ ಇಲ್ಲಿ ಬರುತ್ತೆ. ಇಫ್ n = 0 ದೆನ್ ರಿಟರ್ನ್ 1, ಬಿಕಾಸ್ ಫ್ಯಾಕ್ಟೋರಿಯಲ್ ಆಫ್ 0 ಬಂದ್ಬಿಟ್ಟು 1 ಅಲ್ವಾ? ಸೊ ಅದಕ್ಕೆ ನಾವು ಇದನ್ನು ರಿಟರ್ನ್ ಮಾಡಿದೆ. ಆ್ಯಕ್ಚುಲಿ ಇದು ಬೇಸ್ ಕೇಸ್. ಇಲ್ಲಿ ಬರೀತೀನಿ.
ಇದು ಬೇಸ್ ಕೇಸು, ಓಕೆನಾ. ನೆಕ್ಸ್ಟು ಇದು ಇವಾಗ ರಿಟರ್ನ್ n ಇಂಟು ಫ್ಯಾಕ್ಟೋರಿಯಲ್ ಆಫ್ n-1 ಇದೆಯಲ್ಲ, ಇದು ರಿಕರ್ಸಿವ್ ಕೇಸು. ಇದು ರಿಕರ್ಸಿವ್ ಕೇಸ್ ಆಗುತ್ತೆ. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಾವು ಇವಾಗ ಏನು ಮಾಡ್ತೀವಿ, ಫ್ಯಾಕ್ಟೋರಿಯಲ್ ಫಂಕ್ಷನ್ ಇಲ್ಲಿ ಮೈನ್ ಮೆಥಡಲ್ಲಿ ಕರಿತಾ ಇದೆ. ಫ್ಯಾಕ್ಟೋರಿಯಲ್ 5 ಕೊಟ್ಟಿದ್ದೀವಿ, ಓಕೆನಾ. n ಜಾಗದಲ್ಲಿ 5 ಬರುತ್ತೆ. 5 = 0 ಇಲ್ಲ. ಸೊ ಅವಾಗ ಏನಾಗುತ್ತೆ, 5 ಬರುತ್ತೆ. 5 ಬಂದ್ಬಿಟ್ಟು 5 ಇಂಟು ಫ್ಯಾಕ್ಟೋರಿಯಲ್ ಆಫ್ 5 - 1 ಅಂದರೆ ಫ್ಯಾಕ್ಟೋರಿಯಲ್ ಆಫ್ 4 ಬರುತ್ತೆ. ನೆಕ್ಸ್ಟು ಇಲ್ಲಿ 4 ಬರುತ್ತೆ. ಅದೇ ಥರ 4 ಆದಮೇಲೆ 4 = 0 ಇಲ್ಲ. ಇದಕ್ಕೆ ತಿರ್ಗಾ ಬಂದ್ಬಿಟ್ಟು 4 ಇಂಟು ಫ್ಯಾಕ್ಟೋರಿಯಲ್ ಆಫ್ 4 - 1 3 ಬರುತ್ತೆ, 2 ಬರುತ್ತೆ, 1 ಬರುತ್ತೆ, ಓಕೆನಾ. ಇಲ್ಲಿ ಯಾವಾಗ 1 ಬರುತ್ತೋ ನಿಮಗೆ n ಬಂದ್ಬಿಟ್ಟು 1 ಇರುತ್ತಲ್ಲ. ಸೊ ಫ್ಯಾಕ್ಟೋರಿಯಲ್ ಆಫ್ 1 - 1 ಬಂದ್ಬಿಟ್ಟು 0. ಈ 0 ಇಲ್ಲಿ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಫ್ಯಾಕ್ಟೋರಿಯಲ್ ಆಫ್ n ಜಾಗದಲ್ಲಿ 0 ಬರುತ್ತೆ. ಫ್ಯಾಕ್ಟೋರಿಯಲ್ ಆಫ್ n ಜಾಗದಲ್ಲಿ 0 ಬಂದಾಗ ಅವಾಗ ಏನಾಗುತ್ತೆ, ರಿಟರ್ನ್ 1, ಓಕೆನಾ. ಲಾಸ್ಟಲ್ಲಿ 1 ಬರುತ್ತೆ. ಈ ಫಂಕ್ಷನಿಂದ ಆಚೆ ಬರುತ್ತೆ. ಸೊ ಈ ಫಂಕ್ಷನ್ ಏನನ್ನ ರಿಟರ್ನ್ ಮಾಡ್ತಾ ಇದೆ, ಇಂಟನ್ನ ರಿಟರ್ನ್ ಮಾಡ್ತಾ ಇದೆ ಅಲ್ವಾ. ಸೊ ಆ ಇಂಟನ್ನ ನಾವೇನು ಮಾಡ್ತಾ ಇದ್ದೀವಿ, ಒಂದು ರಿಸಲ್ಟ್ ಅನ್ನೋ ವೇರಿಯೇಬಲಲ್ಲಿ RES ಅನ್ನೋ ವೇರಿಯೇಬಲ್ ಸ್ಟೋರ್ ಮಾಡಿಬಿಟ್ಟು ಅದನ್ನು ಪ್ರಿಂಟ್ ಮಾಡ್ತಾ ಇದ್ವಿ. ಸೊ ಇವಾಗ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಏನು ಬರುತ್ತೆ, 120 ಬರುತ್ತೆ. ಸೊ ಅದೇ ನಿಮಗೆ ಔಟ್ಪುಟ್ ಆಗಿ ಬರುತ್ತೆ ನೋಡಿ, 120 ಔಟ್ಪುಟ್ ಆಗಿ ಬಂತು, ಓಕೆನಾ. ಸೊ ಇದು ಬಂದ್ಬಿಟ್ಟು ಇದೇ ರಿಕರ್ಸಿವ್. ಸೊ ಇದರಲ್ಲಿ ಬೇಸ್ ಕೇಸ್ ನೋಡಿ, ಇಲ್ಲಿ ಬೇಸ್ ಕೇಸ್ ಇದೆ, ಇಲ್ಲಿ ರಿಕರ್ಸಿವ್ ಕೇಸ್ ಇದೆ. ಇವಾಗ ಇನ್ನೊಂದು ಟ್ರೈ ಮಾಡ್ಲಿಕ್ಕೆ ಹೋಗೋಣ. ಇನ್ನೊಂದು ಫಂಕ್ಷನ್ ಬರ್ದಿದ್ದೀನಿ. ಏನಂತ ಹೇಳಿದ್ರೆ ವಾಯ್ಡ್ ಫಂಕ್ಷನ್ ಅಂತ ಬರ್ದಿದ್ದೀನಿ. ಜಸ್ಟ್ ಇಂಟೀಜರ್ n ಅಕ್ಸೆಪ್ಟ್ ಮಾಡುತ್ತೆ. ಸೊ ಅದನ್ನ ಜಸ್ಟ್ n ಪ್ರಿಂಟ್ ಮಾಡಿಬಿಟ್ಟು ಆ ಫಂಕ್ಷನ್ನು ಮತ್ತೆ n-1 ಕಾಲ್ ಮಾಡ್ತಾ ಇದೆ. ಇದ್ರಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಫಂಕ್ಷನಲ್ಲಿ ನಿಮಗೆ ಯಾವುದೇ ರೀತಿ ಬೇಸ್ ಕೇಸ್ ಇಲ್ಲ, ಓಕೆನಾ. ಈ ಫಂಕ್ಷನ್ನ ನಾನು ಮೇನ್ ಮೆಥಡಿಂದ ಕಾಲ್ ಮಾಡ್ತೀನಿ. ಫಂಕ್ಷನ್ 5 ಅಂತ ಕೊಡ್ತೀನಿ, ಓಕೆನಾ. ಈ ಫಂಕ್ಷನ್ 5 ಅಂತ ಕೊಟ್ಟು ಇದು ಕಮೆಂಟ್ ಮಾಡಿ ಕಣ, ಸೊ ದಟ್ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಇವಾಗ ಈ ಪ್ರೋಗ್ರಾಮ್ನ ನಾನು ರನ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಸ್ಟ್ಯಾಕ್ ಓವರ್ಫ್ಲೋ ಎರರ್ ಬಂತು. ಫಸ್ಟ್ ಎಲ್ಲ ಸ್ವಲ್ಪ ಏನೇನೋ ಪ್ರಿಂಟ್ ಆಗಿ ಸ್ಟ್ಯಾಕ್ ಓವರ್ಫ್ಲೋ ಎರರ್ ಬಂತು. ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಫ್ಯಾಕ್ಟೋರಿಯಲ್ ಆಫ್ 5 ಬಂತು, ಓಕೆನಾ. ಫ್ಯಾಕ್ಟೋರಿಯಲ್ ಆಫ್ 5 ಬಂದಾಗ ಈ ಫಂಕ್ಷನ್ 5 ಕಾಲ್ ಮಾಡಿದ್ವಿ ಅಲ್ವಾ. ಈ ಫಂಕ್ಷನ್ 5 ಕಾಲ್ ಆಗುತ್ತೆ, ಆಮೇಲೆ ಪ್ರಿಂಟ್ 5 ಆಗುತ್ತೆ. ಅದಾದಮೇಲೆ ಫಂಕ್ಷನ್ 5 - 1 ಏನಾಗುತ್ತೆ, 4 ಆಗುತ್ತೆ. ಸೊ ಅದೇ ಥರ ಪ್ರಿಂಟಾಗಿ ಹೋಗುತ್ತೆ. ಇಲ್ಲಿ ನೋಡ್ಬೋದು 5 4 3 2 1 ಇರುತ್ತೆ, ಆಮೇಲೆ 0 ಆಗುತ್ತೆ, -1 -2 -3. ಸೊ ಹಂಗೆ ಹೋಗಿ ನಿಮಗೆ ಸ್ಟ್ಯಾಕ್ ಇರುತ್ತಲ್ಲ. ಆ್ಯಕ್ಚುಲಿ ಇದೆಲ್ಲ ಸ್ಟ್ಯಾಕಲ್ಲಿ ಫಸ್ಟು ಒನ್ ಬೈ ಒನ್ ಸ್ಟೋರ್ ಆಗ್ತಾ ಇರುತ್ತೆ. ಆ ಸ್ಟ್ಯಾಕ್ದು ಫುಲ್ ಆದಾಗ ನಿಮಗೆ ಸ್ಟ್ಯಾಕ್ ಓವರ್ಫ್ಲೋ ಎರರ್ ಅಂತ ಬರುತ್ತೆ. ಸೊ ಅದಕ್ಕೆ ಇದರಲ್ಲಿ ನೀವು ಯಾವುದೇ ರಿಕರ್ಸಿವ್ ಫಂಕ್ಷನ್ ಇದು ಮಾಡಬೇಕಾದ್ರೆ ಬೇಸ್ ಕೇಸ್ ಅನ್ನೋದು ವೆರಿ ಇಂಪಾರ್ಟೆಂಟ್, ಓಕೆನಾ. ನೆಕ್ಸ್ಟು ಎಂತಕ್ಕೆ ಬೇಸ್ ಕೇಸ್ ಇಂಪಾರ್ಟೆಂಟ್, ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ ಈ ಫಂಕ್ಷನ್ ಮುಖಾಂತರ. ಸೊ ಬೇಸ್ ಕೇಸ್ ಇಲ್ಲ ಅಂದರೆ ನಿಮ್ಗೆ ಸ್ಟ್ಯಾಕ್ ಓವರ್ಫ್ಲೋ ಎರರ್ ಬರುತ್ತೆ, ಓಕೆನಾ. ನೆಕ್ಸ್ಟು ರಿಕರ್ಷನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೇವೆ ಅಂತ ತಿಳ್ಕೊಳ್ಳೋಣ. ರಿಕರ್ಷನ್ ಬಂದ್ಬಿಟ್ಟು ಟ್ರೀಸ್ ಕಾನ್ಸೆಪ್ಟಲ್ಲಿ ಯೂಸ್ ಮಾಡ್ತೀವಿ, ಗ್ರಾಫ್, ಬ್ಯಾಕ್ ಟ್ರ್ಯಾಕಿಂಗು. ನೆಕ್ಸ್ಟ್ ಇದು ಬ್ಯಾಕ್ ಟ್ರ್ಯಾಕಿಂಗು, ಗ್ರಾಫ್ಸು, ಡೈನಮಿಕ್ ಪ್ರೋಗ್ರಾಮಿಂಗ್, ಇದೆಲ್ಲ ನೆಕ್ಸ್ಟು ಕಾನ್ಸೆಪ್ಟ್ಸ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಮತ್ತು ಫ್ಯಾಕ್ಟರಿಯಲ್ ಫಂಕ್ಷನಲ್ಲಿ ನೋಡಿದ್ವಿ, ಮತ್ತು ಫಿಬೋನಾಕ್ಸಿಯಲ್ಲೂ ಯೂಸ್ ಮಾಡ್ತೀವಿ, ಮತ್ತು ಸಬ್ಸೆಟ್ ಮತ್ತು ಪರ್ಮುಟೇಷನ್ಸಲ್ಲೂ. ಸೊ ಇದೆಲ್ಲ ಕಡೆ ನಾವು ರಿಕರ್ಷನ್ನ ಯೂಸ್ ಮಾಡ್ತೀವಿ, ಓಕೆನಾ. ಸೊ ಇವಾಗ ನಾವು ಡಿಫ್ರೆನ್ಸ್ ನೋಡೋಣ, ಇಟಿರೇಷನ್ಗೂ ಮತ್ತು ರಿಕರ್ಷನ್ಗೂ ಏನಪ್ಪ ವ್ಯತ್ಯಾಸ ಅಂತ ಹೇಳಿ. ರಿಕರ್ಷನ್ ಅಂತ ಹೇಳಿದ್ರೆ ಫಂಕ್ಷನ್ ಕಾಲ್ ಇಟ್ ಸೆಲ್ಫ್, ಓಕೆನಾ. ಆ ಫಂಕ್ಷನ್ನು ಅದನ್ನು ಕಾಲ್ ಮಾಡೋದನ್ನ ನಾವು ರಿಕರ್ಷನ್ ಅಂತ ಕರಿತೀವಿ. ಇಟಿರೇಷನ್ ಅಂತ ಹೇಳಿದ್ರೆ ಲೂಪ್ಸ್ ಯೂಸ್ ಮಾಡ್ತೀವಿ, ಫಾರ್ ಲೂಪು ಅದೆಲ್ಲ, ಫಾರ್ ಇಚ್ ಲೂಪ್ ಅದೆಲ್ಲ ಯೂಸ್ ಮಾಡುತ್ತೆ, ಅದನ್ನು ಇಟಿರೇಷನ್ ಅಂತೀವಿ. ಸೊ ರಿಕರ್ಷನ್ ಬಂದ್ಬಿಟ್ಟು ಸ್ಟ್ಯಾಕ್ನ ಯೂಸ್ ಮಾಡುತ್ತೆ. ಸ್ಟ್ಯಾಕ್ನ ಏನಕ್ಕೆ, ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ, ಯಾವ ಫಂಕ್ಷನ್ ಕಾಲ್ ಮಾಡ್ತೇನೆ ಅದನ್ನೆಲ್ಲ ನೆನ್ಪಿಟ್ಕೊಳ್ಳೋಕ್ಕೆ ಮೆಮೊರಿಯಾಗಿ ಸ್ಟ್ಯಾಕ್ನ ಯೂಸ್ ಮಾಡುತ್ತೆ. ಇಟಿರೇಷನಲ್ಲಿ ನಾವು ವೇರಿಯೇಬಲ್ಸ್ ಯೂಸ್ ಮಾಡ್ತೀವಿ, ಲೈಕ್ ಫಾರ್ ಇಚ್ ಲೂಪಲ್ಲೆಲ್ಲ ವೇರಿಯೇಬಲ್ ಸ್ಟೋರ್ ಮಾಡ್ತೀವಲ್ಲ ಅದಕ್ಕೆ. ಸೊ ಇದು ರಿಕರ್ಷನ್ ಬಂದ್ಬಿಟ್ಟು ಎಲಿಗೆಂಟ್ ಕೋಡು, ಮತ್ತು ಇಟಿರೇಷನ್ನು ಫಾಸ್ಟರ್ ಇರುತ್ತೆ, ಓಕೆನಾ. ಮತ್ತು ರಿಕರ್ಷನ್ನು ಮೋರ್ ಮೆಮೊರಿನ ಕನ್ಸ್ಯೂಮ್ ಮಾಡುತ್ತೆ, ಇಟಿರೇಷನ್ ಬಂದ್ಬಿಟ್ಟು ಲೆಸ್ ಮೆಮೊರಿನ ಕನ್ಸ್ಯೂಮ್ ಮಾಡುತ್ತೆ. ಸೊ ಇದಾಗಿತ್ತು ರಿಕರ್ಷನ್ ಮತ್ತು ಇಟಿರೇಷನ್ಗೆ ಇರೋ ಡಿಫ್ರೆನ್ಸು. ಸೊ ನಿಮಗೆ ಈ ವಿಡಿಯೋದಲ್ಲಿ ರಿಕರ್ಷನ್ ಬಗ್ಗೆ ಅರ್ಥ ಆಗಿರುತ್ತೆ, ಮತ್ತು ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾವುದೇ ಡೌಟ್ಸ್ ಇರೋ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.